ಹಾಯ್ ಹಲೋ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನಂದ್ರೆ ಬೆಳ್ಳುಳ್ಳಿ ಒಗ್ಗರ್ಣೆ ಚುರ್ಮರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇವು ನೋಡೋಕಷ್ಟ ಇಷ್ಟು ಕೆಂಪಾಗಿ ಚಂದ ಕಾಣಕತ್ತಿಲ್ರಿ, ತಿನ್ನಕ್ಕೂ ಅಷ್ಟು ಮಸ್ತಾಗಿ ಇರ್ತಾವೆ. ಬೆಳ್ಳುಳ್ಳಿ ಒಗ್ಗರ್ಣೆ ಚುರ್ಮರಿ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಉತ್ತರ ಕರ್ನಾಟಕದ ರೆಸಿಪಿ ಒಳಗೂ ಇದು ಒಂದು ಸ್ಪೆಷಲ್ ರೆಸಿಪಿ ಐತಿ. ಬೆಳ್ಳುಳ್ಳಿ ಒಗ್ಗರ್ಣೆ ಚುರ್ಮರಿ ಮಿರ್ಚಿ ಬಜ್ಜಿ ಒಳಗೆ ತಿನ್ನಾಕ ಮಸ್ತಾಗಿ ಇರ್ತಾವ್ರಿ. ಬೆಳ್ಳುಳ್ಳಿ ಚುರ್ಮರಿ ಒಗ್ಗರ್ಣೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಫಸ್ಟ್ ಒಗ್ಗರ್ಣೆಗೆ ಬೆಳ್ಳುಳ್ಳಿ ಬೇಕು ನೋಡ್ರಿ. ಒಂದೆರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡೈತಿ. ಆಮೇಲೆ ಸ್ವಲ್ಪ ಪುಟಾಣಿ, ಸ್ವಲ್ಪ ಶೇಂಗಾ. ನಾ ಪುಟಾಣಿಕ್ಕಿಂತ ಜಾಸ್ತಿ ಶೇಂಗಾನ ತೊಗೊಂಡೇನ್ರಿ. ಕರಿಬೇವು, ಅಚ್ಚ ಖಾರ ಪುಡಿ, ನಿಮ್ಮ ಮನ್ಯಾಗ ಮಸಾಲೆ ಖಾರನಿದ್ರು ಅದನ್ನಾದರೂ ಹಾಕೋಬೋದು ನೀವು. ಅರಿಶಿಣ ಪುಡಿ, ಸಕ್ಕರೆ ಪುಡಿ. ನಾ ಮೊದಲ ಮಿಕ್ಸರಿಗೆ ಹಾಕಿ ಇಟ್ಕೊಂಡಿದ್ದೆ ರೀ ಸಕ್ಕರೆ ಪುಡಿನ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಇವೆಲ್ಲ ಒಗ್ಗರಣೆಗೆ ಬೇಕಾಗುವ ಪದಾರ್ಥಗಳು ಅದು ರೀ. ಮೋಸ್ಟ್ ಇಂಪಾರ್ಟೆಂಟ್ ಚುರ್ಮರಿ. ನಾನಿಷ್ಟು ಚುರ್ಮರಿ ತೊಗೊಂಡೆ ನೋಡ್ರಿ. ಈಗ ಫಸ್ಟ್ ಸ್ಟವ್ ಹಚ್ಚಿ ಒಂದು ಬಾಳಿಗೆ ಇಡಬೇಕು. ಆ ಬಾಳಿಗೆಗೆ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ರಿ ಅವನ್ನ ಹಾಕ್ತೀನಿ ನೋಡ್ರಿ. ಹಿಂಗೆ ಎಣ್ಣೆ ಒಳಗನ ಬೆಳ್ಳುಳ್ಳಿ ಫ್ರೈ ಆದ್ರೆ ಬೆಳ್ಳುಳ್ಳಿ ಘಮ ಮಸ್ತಾಗಿ ಬರ್ತೈತಿ. ಶೇಂಗಾ ಹಾಕ್ತೀನಿ ನೋಡ್ರಿ. ಅವನ್ನ ಚೆಂದಾಗಿ ಎಣ್ಣೆ ಒಳಗನ ಚಟ್ಪಟ್ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಒಳಗನ ಈ ಒಗ್ಗರಣೆನ ನಾವು ರೆಡಿ ಮಾಡ್ಕೋಬೇಕು. ಪುಟಾಣಿ ಹಾಕ್ತೇನೆ ನೋಡ್ರಿ. ಎಲ್ಲನೂ ಚಂದ ಮಿಕ್ಸ್ ಮಾಡ್ಕೊಂತ ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೋಬೇಕು. ಘಮ ಘಮ ಅಂತ ಬರತೈತ್ರಿ ಬೆಳ್ಳುಳ್ಳಿ ವಾಸನೆ. ಈಗ ಕರಿಬೇವು ಹಾಕ್ತೈತಿ. ಎಣ್ಣೆ ಒಳಗನ ಕರಿಬೇವನ್ನ ಫ್ರೈ ಮಾಡ್ಕೋಬೇಕು. ಖಾರ ಪುಡಿ, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಣ್ಣ ಉರಿ ಒಳಗನ ಇವನ್ನೆಲ್ಲನೂ ಎಣ್ಣೆ ಜೊತೆನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಉಪ್ಪು ಎಣ್ಣೆ ಒಳಗೆ ಜಲ್ದಿನ ಕರಗಂಗಿಲ್ಲಲ್ರಿ, ಅದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೋತ 5 ನಿಮಿಷ ಬಿಡಬೇಕು. ಈಗ ನೋಡ್ರಿ ಈ ಬಾಳಿಗೆ ಕೆಳಗಿಟ್ಕೊಂಡು ಚುರ್ಮರಿನ ಹಾಕೋಬೇಕು ನೋಡ್ರಿ. ಚುರ್ಮರಿ ಹಾಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆನ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಮಗೆ ಜಾಸ್ತಿ ಸಮಯ ಇಲ್ಲದಾಗ ಈ ರೆಸಿಪಿನ ನಾವು ಮಾಡ್ಬೋದು. ಒಗ್ಗರಣೆ ಜೊತೆನ ಎಲ್ಲ ಚುರ್ಮರಿನೂ ಮಿಕ್ಸ್ ಮಾಡಬೇಕು. ಅಗದಿ ಈಸಿ ರೆಸಿಪಿ ಐತಿ ನೋಡ್ರಿ. ಇದು ಜಾಸ್ತಿ ಪದಾರ್ಥಗಳೂ ಬೇಕಾಗಿಲ್ಲ ನೋಡ್ರಿ. ಸಕ್ಕರೆ ಪುಡಿ ಸ್ವಲ್ಪ ತೊಗೊಂಡೆ ನಾನು, 1 ಟೇಬಲ್ ಸ್ಪೂನ್ನಷ್ಟು ತೊಗೊಂಡೈತಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಜಾಸ್ತಿ ಸಕ್ಕರೆ ಪುಡಿ ಹಾಕೋದ್ರಿಂದ ಚುರ್ಮರಿ ಎಲ್ಲ ಸ್ವೀಟ್ ಅನ್ನಿಸ್ತಾವ್ರಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪುಡಿ ಟೇಸ್ಟಿಗಂತ ಸ್ವಲ್ಪನ
ಹಾಕೋತೈತೆ ನೋಡ್ರಿ. ಚಂದಾಗ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಈ ಚುರ್ಮರಿನ ಬೆಳ್ಳುಳ್ಳಿ ಒಗ್ಗರಣೆ ಚುರ್ಮರಿ ನೀವು ಮಾಡಿಕೊಂಡು ತಿಂದ್ರೆ ಅದರ ಟೇಸ್ಟ ಮಸ್ತಾಗಿರ್ತೈತಿ. ನೀವು ಒಂದ್ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡ್ರಿ. ಈ ಚುರ್ಮರಿ ಒಳಗೆ ಶೇಂಗಾ ಜಾಸ್ತಿ ಹಾಕಿದಷ್ಟು ಮಸ್ತ್ ಟೇಸ್ಟ್ ಇರ್ತಾವೆ ನೋಡ್ರಿ. ಪುಟಾಣಿಕ್ಕಿಂತ ಜಾಸ್ತಿ ಶೇಂಗಾನ ಹಾಕಿರ್ತೀವಿ ನೋಡ್ರಿ. ಎಷ್ಟು ಚಲೋ ಆಗ್ಯಾವಂತ. ಕೆಂಪಾಗಿ ಕಾಣಿಸ್ತಾವಲ್ರಿ ಶೇಂಗಾ, ಅಷ್ಟೇ ಫ್ರೈ ಮಾಡ್ಕೋಬೇಕ್ರಿ ಶೇಂಗಾನ. ನೋಡ್ರಿ ಕೆಂಪಾಗಿ ಹೆಂಗೆ ಕಾಣಿಸ್ತಾವೆ ಶೇಂಗಾ. ಬೆಳ್ಳುಳ್ಳಿ ಒಗ್ಗರಣೆ ಚುರ್ಮರಿ ಮಾಡೋದು ಹೆಂಗಂತ ನೋಡಿದ್ರಲ್ಲ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.